ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, CS ಬ್ರಾಂಚ್ C25 ಸಿಲೆಬಸ್ ನ್ಯೂ ಸಿಲೆಬಸ್ನವರು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಮತ್ತು ಎಷ್ಟು ಥಿಯರಿ ಸಬ್ಜೆಕ್ಟ್ಸ್ ಇರ್ತಾವೆ, ಎಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರ್ತಾವೆ, ಫೈನಲ್ ಎಕ್ಸಾಮ ಯಾವುದಕ್ಕೆಲ್ಲ ಕೊಡಬೇಕಾಗ್ತೈತಿ, ಥಿಯರಿ ಫೈನಲ್ ಎಕ್ಸಾಮ್ ಯಾವ್ದು ಬರ್ತೈತಿ, ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಯಾವ್ದು ಬರ್ತೈತೆ ಅಂತ ಕೇಳ್ತಾ ಇದ್ರಿ. ಸೊ ನಿಮ್ಮ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ನ್ಯೂ ಸಿಲೆಬಸ್ ಪ್ರಕಾರ ಸಿಲೆಬಸ್ದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಸ್ಕೀಮ್ ಆಫ್ ಸ್ಟಡೀಸ್ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವೆ ನಿಮಗೆ ಈ ಸಲ ಅಂತಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೆ ನೋಡ್ರಿ. ಕರಿಕ್ಯುಲಮ್ ಸ್ಟ್ರಕ್ಚರ್ದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಫಸ್ಟ್ ನಿಮ್ಗೆ ಹೇಳ್ತೀನಿ ನಾನು. ಇದ್ರ ಪ್ರಕಾರ ಸೆಕೆಂಡ್ ಸೆಮಿಸ್ಟರ್, ಓಕೆ, ಸೊ ಸೆಕೆಂಡ್ ಸೆಮಿಸ್ಟರ್ದಲ್ಲಿ ಕರಿಕ್ಯುಲಮ್ ಸ್ಟ್ರಕ್ಚರ್ದಲ್ಲಿ ನೀವು ನೋಡ್ಬೋದು, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ದಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಬರ್ತಾವೆ ಮತ್ತು ಆಡಿಟ್ ಕೋರ್ಸ್ ಅಂತ ಬರ್ತಾವೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ. ಇಂಟಿಗ್ರೇಟೆಡ್ ಕೋರ್ಸಸ್ ಅಂದರೆ ಯು ವಿಲ್ ಲರ್ನ್ ಬೋತ್ ಥಿಯರಿ ಆ್ಯಸ್ ವೆಲ್ ಆ್ಯಸ್ ಲ್ಯಾಬ್. ಸೊ ಎರಡೂ ಕಲಿತೀರಿ ನೀವು. ಓಕೆ, ಯಾವೆಲ್ಲ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳಿ ನೀವು ನೋಡ್ಬೋದು. ಟೋಟಲ್ 4 ಇಂಟಿಗ್ರೇಟೆಡ್ ಕೋರ್ಸ್ ಬರ್ತಾವೆ. ಫಸ್ಟ್ ಒನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2, ಸೆಕೆಂಡ್ ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್, ಥರ್ಡ್ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಫೋರ್ತ್ ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್. ಸೊ ಇದರಲ್ಲಿ ನಿಮ್ಮದು ಕೋರ್ ಸಬ್ಜೆಕ್ಟ್ ಯಾವುದಂದರೆ ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್. ಸೊ ಉಳಿದೆಲ್ಲ ನೀವು ಕಾಮನ್ ಆಗಿ ಬೇರೆ ಬ್ರಾಂಚ್ದವ್ರ ಜೊತೆಗೆ ಕಾಮನ್ ಆಗಿ ಕಲಿತೀರಿ. ಯಾವಂದರೆ ಇವು 3 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಆಯಿತು, ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಇವು ಕಾಮನ್ ಸಬ್ಜೆಕ್ಟ್ಸ್ ಫಾರ್ ಆಲ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಬಟ್ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ದವ್ರಿಗೆ ಇದು ಸಪ್ರೇಟಾಗಿ ನೀವು ನಿಮ್ಮ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ ನೀವು ಕಲಿತೀರಿ. ಅದಕ್ಕೆ ನಾವು ಕೋರ್ ಸಬ್ಜೆಕ್ಟ್ ಅಂತ ಹೇಳಿದ್ದು ನಿಮಗೆ. ಓಕೆ, ಸೊ ಇವು ಇಂಟಿಗ್ರೇಟೆಡ್ ಕೋರ್ಸಸ್ ಆಯ್ತು. ನೆಕ್ಸ್ಟ್ ನಿಮಗೆ ಆಡಿಟ್ ಕೋರ್ಸ್ ಯಾವ ಬರ್ತಾವಂದರೆ, ಆಡಿಟ್ ಕೋರ್ಸ್ ಇಲ್ಲಿ ನೀವು ನೋಡ್ಬೋದು. ಆಡಿಟ್ ಕೋರ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರ್ತೈತಿ. ಸೊ ನೆಕ್ಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಇದರಲ್ಲಿ NCC, NSS, ಯೋಗ, ಸ್ಪೋರ್ಟ್ಸ್ ಇದರಲ್ಲಿ ಯಾವುದಾದ್ರೂ ಒಂದ್ರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಕಂಪಲ್ಸರಿ. ಓಕೆ, ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಡಿಟ್ ಕೋರ್ಸಿಗೆ ನೀವು IA ಅಷ್ಟೇ ಎಕ್ಸಾಮ್ ಬರೀತೀರಿ. IA ಅಂದರೆ ಇಲ್ಲಿ ನೀವು ನೋಡ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಟರ್ನಲ್ಸ್ CIE ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಎಷ್ಟು ಕಂಡಕ್ಟ್ ಮಾಡ್ತಂದ್ರೆ 50 ಕಂಡಕ್ಟ್ ಮಾಡ್ತಾರೆ ನೀವು. ಸೊ ನೀವು ಮಿನಿಮಮ್ ಎಷ್ಟು ತೊಗೋಬೇಕು, 20 ಮಾರ್ಕ್ಸ್ ತೊಗೋಬೇಕು ಟು ಪಾಸ್. ಇದಕ್ಕೆ ಫೈನಲ್ ಎಕ್ಸಾಮ್ ಇರೋಂಗಿಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಲ್ಲಿ. ನೆಕ್ಸ್ಟ್ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದರಲ್ಲಿ ಯಾವುದಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ನೀವು ತೊಗೊಳ್ಳೇಬೇಕು. ಡಿಪ್ಲೊಮಾ ಕಂಪ್ಲೀಟ್ ಆಗಬೇಕಂದ್ರೆ ಸರ್ಟಿಫಿಕೇಟ್ ಬರಬೇಕಂದ್ರೆ ಸೊ ಇವು ಯಾವುದಾದ್ರೂ ಒಂದರಲ್ಲಿ ನೀವು ಪಾರ್ಟಿಸಿಪೇಟ್ ಕಂಪಲ್ಸರಿ ಮಾಡಬೇಕು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಲುವಾಗಿ. ನೆಕ್ಸ್ಟ್ ನಿಮಗೆ ಥಿಯರಿ ಎಕ್ಸಾಮ್ ಯಾವ ಬರ್ತಾವೆ ಫೈನಲಿಗೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಫೈನಲಿಗೆ ಯಾವೆಲ್ಲ ಬರೀತೀರಂತ ಹೇಳಿ ಇಲ್ಲಿ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಯಾವೆಲ್ಲ ಥಿಯರಿ ಎಕ್ಸಾಮ್ ಬರೀತೀರಿ ಅಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2ಗೆ ನೀವು ಫೈನಲಿ ಥಿಯರಿ ಎಕ್ಸಾಮ್ ಬರೀತೀರಿ. ಇಲ್ಲಿ ನೀವು ನೋಡ್ಬೋದು ಥಿಯರಿ ಎಕ್ಸಾಮ್ SW ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಸೊ ಫೈನಲ್ ಎಕ್ಸಾಮ್ ನೀವು ಬರೀತೀರಿ. 50 ಮಾರ್ಕ್ಸಿಗೆ ನೀವು 20 ತೊಗೋಬೇಕಂದ್ರೆ ಫೈನಲ್ ಆ್ಯಕ್ಚುಲಿ ನಿಮಗೆ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತೀವಿ ಫೈನಲ್ ಎಕ್ಸಾಮ್. 100ಗೆ ನೀವು 40 ತೊಗೋಬೇಕು. ಮಿನಿಮಮ್ ಪಾಸಿಂಗ್ ಈಸ್ 20. ಮತ್ತು ಇಂಟರ್ನಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟರ್ನಲ್ ಕಂಡಕ್ಟ್ ಮಾಡ್ತಾರೆ, 50 ಕಂಡಕ್ಟ್ ಮಾಡ್ತಾರೆ, ನೀವು 20 ಮಿನಿಮಮ್ ತೊಗೋಬೇಕು ಟು ಪಾಸ್. ಸೊ ಇದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಥಿಯರಿ ಫೈನಲ್ ಎಕ್ಸಾಮ್ ಬರೀತೀರಿ. ಇನ್ನೊಂದು ಥಿಯರಿ ಫೈನಲ್ ಎಕ್ಸಾಮ್ ಯಾವ್ದು ಬರ್ತೀರಿ ಅಂದರೆ ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್. ಇದಕ್ಕೂ ನೀವು ಫೈನಲ್ ಥಿಯರಿ ಎಕ್ಸಾಮ್ ಬರೀತೀರಿ. ಥಿಯರಿ ಎಕ್ಸಾಮ್ ಆ್ಯಕ್ಚುಲಿ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು, 40 ತೊಗೋಬೇಕು. ಬಟ್ ಪಾಸಿಂಗಿಗೆ 50 ಕನ್ವರ್ಟ್ ಮಾಡ್ತಾರೆ ಅವರು. ಆ್ಯಕ್ಚುಲಿ 50ಗೆ 20 ತೊಗೋಬೇಕಾಗ್ತೈತಿ. ಓಕೆ, ಸೊ ಇದು ಮಿನಿಮಮ್ ನಿಮಗೆ ಗೊತ್ತಿರಬೇಕು. ಪಾಸಿಂಗ್ ಎಷ್ಟು, ಮ್ಯಾಕ್ಸಿಮಮ್ ನಾವು ಎಷ್ಟು ಸ್ಕೋರ್ ಮಾಡಬೇಕು, ಫೈನಲ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂದರೆ ಪ್ರಾಕ್ಟಿಕಲ್ಸ್. ಆಮೇಲೆ ಹೇಳ್ತೀನಿ ನಿಮಗೆ ಥಿಯರಿ ಎಕ್ಸಾಮ್ ಫೈನಲ್ ಎಕ್ಸಾಮ್ ಕಂಡಕ್ಟ್ ಮಾಡೋದು 100ಗೆ. ಓಕೆ, ಈಗಾಗಲೇ ನೀವು ಫಸ್ಟ್ ಸೆಮಿಸ್ಟರ್ ಬರ್ದಿರಿ. ಸೊ ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ನಲ್ಲೂ ಥಿಯರಿ ಎಕ್ಸಾಮ್ ಫೈನಲಿಗೆ ಕಂಡಕ್ಟ್ ಮಾಡೋದು 100ಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವುದಕ್ಕೆಲ್ಲ ಬರೀಬೇಕು ಅಂತ ನೀವು ಕೇಳ್ತಿದ್ರಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಸಬ್ಜೆಕ್ಟ್ಸ್ ನೋಡಿಲಿ. ಪ್ರಾಕ್ಟಿಕಲ್ ಎಕ್ಸಾಮ್ ಸಬ್ಜೆಕ್ಟ್ಸ್ ಯಾವ ಬರ್ತಾವೆ ಅಂದರೆ ನಿಮಗೆ CS ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದೊಂದು, ಮತ್ತು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್. ಇದಕ್ಕೆ ನೀವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕಲಿತೀರಿ. ಬಟ್ ಫೈನಲಿ ನಿಮಗೆ ಎಕ್ಸಾಮ್ ತೊಗೊಳ್ಳೋದು ಎಂಡ್ ಎಕ್ಸಾಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಎಂಡ್ ಎಕ್ಸಾಮ್ ನಿಮಗೆ ತೊಗೊಳ್ಳೋದು ಪ್ರಾಕ್ಟೀಸ್ SW ಮಾರ್ಕ್ಸ್ ಅಂತಿದೆ ನೋಡಿರಿ. ಎಕ್ಸಾಮ್ ಫೈನಲಿ ನಿಮಗೆ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೀವು ಮಿನಿಮಮ್ 20 ತೊಗೋಬೇಕು. ಸೊ
ಆಮೇಲೆ ಎಲ್ಲ ಸೇರಿ ಇಂಟರ್ನಲ್ ಮಾರ್ಕ್ಸ್ ಮತ್ತು ಎಂಡ್ ಎಕ್ಸಾಮ್ ಮಾರ್ಕ್ಸ್ ಎಲ್ಲ ಸೇರಿ ನಿಮಗೆ 100 ಅಂತಂತ ತೊಗೊತಾರೆ, ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ದು ನೋಡಿರಿ, ಇಂಟರ್ನಲ್ 50 ಕಂಡಕ್ಟ್ ಮಾಡ್ತಾರೆ. ಮಿನಿಮಮ್ ನೀವು ಎಷ್ಟು ತೊಗೋಬೇಕು, 20 ತೊಗೋಬೇಕು ಪಾಸ್ ಆಗಬೇಕಂದ್ರೆ. ನೆಕ್ಸ್ಟ್ ಫೈನಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತೈತಿ. ಎಷ್ಟು ಕಂಡಕ್ಟ್ ಮಾಡ್ತಾರೆ, 50 ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು ಮಿನಿಮಮ್ ಪಾಸ್ ಆಗಬೇಕಂದ್ರೆ 20 ತೊಗೋಬೇಕು. ಸೊ ಟೋಟಲ್ ಎಲ್ಲ ಸೇರಿ ಇಂಟರ್ನಲ್ ಮತ್ತು ಫೈನಲ್ ಎಕ್ಸಾಮ್ ಎಲ್ಲ ಸೇರಿ 100 ಮಾರ್ಕ್ಸಿಗೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೊ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀರಿ. ಇಂಟಿಗ್ರೇಟೆಡ್ ಮೀನ್ಸ್ ವಾಟ್, ಬೋತ್ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಯು ಆರ್ ಲರ್ನಿಂಗ್. ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಎರಡೂ ಕಲಿತೀರಿ. ಬಟ್ ಫೈನಲಿ ಎಕ್ಸಾಮ್ ಯಾವ್ದು ತೊಗೋತಾರೆ ಅಂತ ಹೇಳಿ ಸ್ವಲ್ಪ ನೋಟ್ ಮಾಡ್ಕೊಡಿ. ಫೈನಲಿ ಥಿಯರಿ ಎಕ್ಸಾಮ್ ಯಾವುದಕ್ಕೆಲ್ಲ ತೊಗೋತಾರಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥನ್ಗೆ ಫೈನಲ್ ಥಿಯರಿ ಎಕ್ಸಾಮ್ ಇರ್ತೈತಿ. ಪ್ರಾಕ್ಟಿಕಲ್ ಎಕ್ಸಾಮ್ ಯಾವುದಕ್ಕೆ ಇರ್ತಾವಂದರೆ ಫೈನಲಿ ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮತ್ತು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಂತಿದೆಯಲ್ಲ, ಅದು ಎರಡು ನಿಮಗೆ ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇರ್ತಾವೆ. ಓಕೆ, ಸೊ ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನಿಮಗೆ ಡಿಟೇಲ್ಡ್ ಸಿಲಾಬಸ್ ಬೇಕಂದರೆ, ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ಆಡಿಟ್ ಕೋರ್ಸಿಗೆ ಫೈನಲ್ ಎಕ್ಸಾಮ್ ಇರೋಂಗಿಲ್ಲ. ಫೈನಲ್ ಎಕ್ಸಾಮ್ ಆಡಿಟ್ ಕೋರ್ಸಿಗೆ ಇರೋಂಗಿಲ್ಲ, ಓನ್ಲಿ ಇಂಟರ್ನಲ್ ಇರ್ತೈತಿ. ಇಲ್ಲಿ ಅಬ್ಸರ್ವ್ ಮಾಡ್ಕೊಡ್ರಿ, ನೋ ಫೈನಲ್ ಎಕ್ಸಾಮ್ ಫಾರ್ ಆಡಿಟ್ ಕೋರ್ಸ್. ಸೊ ಸೆಮಿಸ್ಟರ್ 1 ಫಸ್ಟ್ ಸಿಲಾಬಸ್ ಬರ್ತೈತಿ. ಇಲ್ಲಿ ಕೆಳಗಡೆ ಸೆಮಿಸ್ಟರ್ 2 ಸೆಕೆಂಡ್ ಸೆಮಿಸ್ಟರ್ದು ಕೆಳಗಡೆ ಸಿಲಾಬಸ್ ಇದೆ ನೋಡಿರಿ. ಕಾಮನ್ ಸಬ್ಜೆಕ್ಟ್ದು ನಿಮಗೆ ಡಿಪ್ಲೊಮಾ ಸಿಲಾಬಸ್ದಲ್ಲಿ ಹೋಗಿ ಕಾಮನ್ ಸಬ್ಜೆಕ್ಟ್ಸ್ದು ಕಾಮನಾಗಿ ಕೊಟ್ಟಿದ್ದಾರೆ, ಎಲ್ಲ ಬ್ರಾಂಚಿಗೆ ಕಾಮನ್ ಇದ್ದಿದ್ದು. ಸೆಕೆಂಡ್ ಸೆಮಿಸ್ಟರ್ದು ಮೇನ್ ನಿಮಗೆ CS ಅವ್ರಿಗೆ ಯಾವ್ದು ಬರ್ತದೆ ಅಂದರೆ ಸೆಕೆಂಡ್ ಸೆಮಿಸ್ಟರ್ದು IT ಸ್ಕಿಲ್ಸ್ ಫಸ್ಟ್ ಸೆಮಿಸ್ಟರ್ದು. ಸೆಕೆಂಡ್ ಸೆಮಿಸ್ಟರ್ಗೆ ನಿಮಗೆ ಇಲ್ಲಿದೆ ನೋಡಿರಿ, ಇದು ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಫಸ್ಟ್ ಸೆಮಿಸ್ಟರು. ಇದು ಬೇಸಿಕ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್, ಇದು ಫಸ್ಟ್ ಸೆಮಿಸ್ಟರ್ದು. ಸೆಕೆಂಡ್ ಸೆಮಿಸ್ಟರ್ ಇಲ್ಲೇ ಕೆಳಗಡೆ ಇದೆ ನೋಡಿರಿ, ಜಸ್ಟ್ ರೋಲ್ ಮಾಡ್ತಾ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸೆಕೆಂಡ್ ಸೆಮಿಸ್ಟರ್. ಸೊ ಸೆಕೆಂಡ್ ಸೆಮಿಸ್ಟರ್ದಲ್ಲಿ ನಿಮಗೆ ಮೇನ್ ಯಾವುದು ಅಂದರೆ ಥಿಯರಿ ಸಬ್ಜೆಕ್ಟ್ ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್ ಅಂತಿದೆಯಲ್ಲ. ಸೊ ಇದು ನಿಮಗೆ CIE ಎಷ್ಟು ಕಂಡಕ್ಟ್ ಮಾಡ್ತಾರೆ, 50 ಕಂಡಕ್ಟ್ ಮಾಡ್ತಾರೆ. ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಆ್ಯಕ್ಚುಲಿ 100 ಕಂಡಕ್ಟ್ ಮಾಡ್ತಾರೆ, ನೀವು 40 ತೊಗೋಬೇಕು. ಸೊ 50ಗೆ ಅದನ್ನು ಮತ್ತೆ ಕನ್ವರ್ಟ್ ಮಾಡ್ತಾರೆ. ಸೊ 50 ನೀವು ಎಷ್ಟು ತೊಗೋಬೇಕಾಗ್ತೈತಿ ಪಾಸ್ ಆಗಬೇಕಾದ್ರೆ 20. ಸೊ ಸಿಲಾಬಸ್ ಕ್ಲಿಯರ್ಲಿ ನೋಟ್ ಮಾಡ್ಕೊಡ್ರಿ, ಏನೆಲ್ಲ ಚಾಪ್ಟರ್ಸ್ ಬರ್ತಾವೆ, ಕಂಟೆಂಟ್ ಏನೇನಿದೆ ಇದರಲ್ಲಿ, ಯಾವ್ಯಾವ COs ಅದಾವು ಅಂಥೇಳಿ ನೀವು ಜಸ್ಟ್ ನೋಡ್ಕೊಡ್ರಿ. ನಿಮಗೆ ಟೀಚರು ನಿಮ್ಮ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಮತ್ತೇನೆಂದರೆ ಸಿಲಾಬಸ್ ಆದಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇಕಂದ್ರೆ ನೀವು ಅಲ್ಲಿ ಡಿಪ್ಲೊಮಾ ಸಿಲಾಬಸ್ ಜೊತೆಗೆ ಬಾಜುಕೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಡೌನ್ಲೋಡ್ ಮಾಡಲಿಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ಇಂಟರ್ನಲ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತಂಥೇಳಿ ಇಲ್ಲಿ ಇಂಟರ್ನಲ್ ಪ್ಯಾಟರ್ನು ಕೊಟ್ಟಿದ್ದಾರೆ ನೋಡಿರಿ. ಸೊ ಈ CIE ಎಷ್ಟು ಇರ್ತಾವೆ, ಇಂಟರ್ನಲ್ ಟೆಸ್ಟ್ ಎಷ್ಟು ಇರ್ತಾವೆ, ಟೋಟಲ್ 4 CIE ತೊಗೊತಾರೆ ಟೆಸ್ಟ್. ಸೊ ಡ್ಯೂರೇಷನ್ ಎಷ್ಟು ಇರ್ತೈತೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೇಮ್ ನೀವು ಫಸ್ಟ್ ಸೆಮಿಸ್ಟರ್ಲ್ಲಿ ಮಾಡಿರಲ್ಲ ಅದೇ ರೀತಿ ಇಲ್ಲಿ ಪ್ಯಾಟರ್ನ್ ಇದೆ, ಇದನ್ನು ನೋಡ್ಕೊಂಡ್ರಿ. CIE ಟೆಸ್ಟ್ ಎಷ್ಟು ಇರ್ತಾವೆ, ಟೋಟಲ್ ಮಾರ್ಕ್ಸ್ ಯಾವ ರೀತಿ ಮಾಡ್ತಾರೆ, ಎವ್ರೇಜ್. ನೆಕ್ಸ್ಟ್ ಎಂಡ್ ಎಕ್ಸಾಮ್ ಥಿಯರಿ ತೊಗೊತಾರಂತ ಹೇಳಿ ಕೊಟ್ಟಿದ್ದಾರೆ. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಥಿಯರಿ ಎಕ್ಸಾಮ್ ಇರ್ತೈತಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಥಿಯರಿ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಡ್ಯೂರೇಷನ್ 3 hours ಇರ್ತೈತಿ. ಎಕ್ಸಾಮ್ ಪೇಪರ್ ಮಾರ್ಕ್ಸ್ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಪೇಪರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೇಲ್ ಡೌನ್ ಅಂದರೆ ಕನ್ವರ್ಟ್ ಮಾಡ್ತಾರೆ, ಆಮೇಲೆ 50ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕು, 50ಗೆ ಪಾಸ್ ಆಗಬೇಕಾದ್ರೆ 20 ತೊಗೋಬೇಕು. ಸೊ 100ಗೆ ನೀವು 40 ತೊಗೊಂಡ್ರೆ 50ಗೆ ನೀವು 20 ತೊಗೋತೀರಿ ಪಾಸ್ ಆಗಬೇಕಂದ್ರೆ. ಓಕೆ, ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಾರ ನೋಡ್ರಿ. ಇಂಟರ್ನಲ್ದು ನಿಮಗೆ CIE ಅಂತಂದ್ರೆ ಏನು, ಇಂಟರ್ನಲ್. ಸೊ ಇಂಟರ್ನಲ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಥಿಂಕಿಂಗ್ ಪ್ರೋಗ್ರಾಮ್ ವಿತ್ ಪೈಥಾನ್. ಸೊ IA ಟೆಸ್ಟ್ ತೊಗೊಂಡಿರ್ತಾರಲ್ಲ ಥಿಯರಿ ಟೆಸ್ಟ್, ಆವಾಗ ಇದನ್ನು ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ. ಇದೇ ರೀತಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರ್ತೈತಿ, ಓನ್ಲಿ ಫಾರ್ ಇಂಟರ್ನಲ್. ಇದು ಫೈನಲ್ ಎಕ್ಸಾಮ್ಗೆ ಪ್ಯಾಟರ್ನ್ ಚೇಂಜ್ ಇರ್ತೈತಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರ್ತೈತಿ. ಫೈನಲ್ ಎಕ್ಸಾಮ್ದು ನೀವು DT ವೆಬ್ಸೈಟ್ನಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಿಮಗೆ ಬೋತ್ ಸಿಲಾಬಸ್ಸು ಸಿಗ್ತೈತಿ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಂಡ್ ಎಕ್ಸಾಮ್ದು ಎರಡನ್ನೂ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಪ್ರಕಾರ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಓಕೆ, ಸೊ ಇದು ಓನ್ಲಿ ನಿಮಗೆ ಯಾವುದು ನಿಮ್ಮದು ಕೋರ್ ಸಬ್ಜೆಕ್ಟ್ ಇದೆಯಲ್ಲ ಅದನ್ನಷ್ಟೇ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ನೆಕ್ಸ್ಟ್ ಇದ್ರದ್ದು ಬೇಕಂದರೆ ಕಾಮನ್ ಸಬ್ಜೆಕ್ಟ್ದು ಬೇಕಂದರೆ ನೀವು ಎಲ್ಲಿ ಹೋಗ್ಬೇಕಂದ್ರೆ DT ವೆಬ್ಸೈಟಿಗೆ ಹೋದರೆ ನಿಮಗೆ ಇಲ್ಲಿ DT ವೆಬ್ಸೈಟಿಗೆ ಹೋದರೆ ನಿಮ್ಗೆ ತೋರಿಸ್ತೀನಿ ನೋಡಿರಿ. ವೆಬ್ಸೈಟ್ನಲ್ಲಿ DT ವೆಬ್ಸೈಟ್ ನಾನು ಓಪನ್ ಮಾಡಿದ್ದೀನಿ. ಸೊ CSದು ಇಲ್ಲಿ ಬ್ರಾಂಚ್ ವೈಸ್ ಬರ್ತೈತೆ ನಿಮಗೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿದರೆ CSದು ಸಿಲಾಬಸ್ ಓಪನ್ ಆಗ್ತೈತಿ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಪ್ಷನ್ ಸಿಗ್ತೈತಿಲ್ಲ, ಅಂದರೆ ಅಲ್ಲಿ ಓಪನ್ ಆಗ್ತೈತಲ್ಲಿ. ನೆಕ್ಸ್ಟ್ ನಿಮಗೆ ಉಳಿದ ಸಬ್ಜೆಕ್ಟ್ ಯಾವ ಇದೆಯಲ್ಲ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇಲ್ಲೇ ಸಿಗ್ತೈತೆ ನಿಮಗೆ.
ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಓಕೆ ಇಲ್ಲಿ ನೋಡಿರಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಸೊ ಇಲ್ಲಿ ಸಿಗ್ತೈತೆ. ಸೊ ಇದ್ರ ಸಿಲೆಬಸ್ ನೀವು ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇನ್ನು ಕ್ವಶನ್ ಪೇಪರ್ ಇಲ್ಲೇ ಇನ್ನೂ ಹಾಕಿಲ್ಲ, ಆಮೇಲೆ ಹಾಕ್ತಾರೆ. ಸೊ ಇಲ್ಲಿ ಕ್ವಶನ್ ಪೇಪರ್ ನಿಮ್ಗೆ ಡೌನ್ಲೋಡ್ ಮಾಡಲಿಕ್ಕೆ ಓಪನ್ ಮಾಡ್ಕೋಬೋದು, ಆಮೇಲೆ ನಿಮಗೆ ಬಿಡ್ತಾರೆ ಅವರು. ನೆಕ್ಸ್ಟ್ ಇನ್ನೊಂದು ಮೆಕ್ಯಾನಿಕಲ್ದು ನಿಮಗೆ ಕಂಪ್ಯೂಟರ್ ಡಿಸೈನ್ ಇದೆಲ್ಲ ನಾನ್ ಮೆಕ್ಯಾನಿಕಲ್ ಪ್ರೋಗ್ರಾಮ್ಸ್ ಇಲ್ಲಿದೆ ನೋಡಿರಿ. ಸೊ ಇದು ನಿಮಗೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಕಂಪ್ಯೂಟರ್ ಗ್ರಾಫಿಕ್ಸ್ ಸಬ್ಜೆಕ್ಟ್ ಇದೆಲ್ಲ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಿಲೆಬಸ್ ನೀವು ಓಪನ್ ಮಾಡಿಕೊಂಡು ನೋಡ್ಬೋದು. ಸೊ ನೆಕ್ಸ್ಟ್ ಎಸೆನ್ಷಿಯಲ್ ಇಂಗ್ಲೀಷ್ ಸಬ್ಜೆಕ್ಟ್ದು ಇಲ್ಲಿ ಕಾಮನ್ ಸಬ್ಜೆಕ್ಟ್, ಇದು ಫಾರ್ ಆಲ್ ಬ್ರಾಂಚಸ್ ಇಂಜಿನಿಯರಿಂಗ್ ಬ್ರಾಂಚಸ್. ಸೊ ಇದ್ರ ಸಿಲೆಬಸ್ ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು. ಓಕೆ, ಸೊ ನೀವು ಸಪ್ರೇಟಾಗಿ ನಿಮ್ಮ ಬ್ರಾಂಚ್ ವೈಸ್ ಕೋರ್ ಸಬ್ಜೆಕ್ಟ್ ಬೇಕಂದರೆ ಇಲ್ಲಿ ಕೆಳಗಡೆ ಬ್ರಾಂಚ್ ವೈಸ್ದು ಕೋರ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಕ್ಲಿಕ್ ಮಾಡಿಕೊಡ್ರಿ. ಸೊ ಇದು ಡಿ ಟಿ ವೆಬ್ಸೈಟ್ನಲ್ಲಿ ನಿಮಗೆ ಸಿಲೆಬಸ್ ಸಿಗ್ತೈತಿ. ಡಿ ಟಿ ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿಕೊಂಡು ನೀವು ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೋದು, ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬೋದು. ಅಷ್ಟರಲ್ಲಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಹೇಗೆ ಸಿಲೆಬಸ್ ನೋಡಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೋ ಕ್ವಶನ್ ಪೇಪರ್ ಅಂತೇಳಿ. ಆ ವಿಡಿಯೋ ನೀವು ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ನಿಮಗೆ ಡಿಟೇಲ್ಡ್ ಮಾಹಿತಿ ನಿಮಗೆ ಸಿಗ್ತೈತಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ CS ಬ್ರಾಂಚ್ನವ್ರಿಗೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಇರ್ತಾವೆ, ಯಾವ ಫೈನಲ್ ಎಕ್ಸಾಮ್ ಬರೀತೀರಿ, ಮತ್ತು ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಸಿಲೆಬಸ್ ಎಲ್ಲಿ ನೋಡಬೇಕು ಅಂಥೇಳಿ ಎಲ್ಲನೂ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ, ಹೆಲ್ಪ್ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.